ಇಸ್ಕೊಂಡು ಅವರು ಏನೋ ಯಾರು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ತನಿಖೆ ಮಾಡ್ತಾ ಇದ್ವಿ. ಸರ್, ಇಲ್ಲಿ ಪರ ಮತ್ತು ವಿರೋಧ ಎರಡೂ ನಡೀತಾರೆ. ಯಾಕಂದರೆ ಯಾರು ಅಕ್ಯೂಸ್ ಪ್ಲೇಸಲ್ಲಿ ಇದ್ದಾನೆ ಆತನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ನನಗೆ ಶಾಸಕರೇ ನನಗೆ ಒಂದು ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತೇಳಿ ಹಣ ತೆಗೆದುಕೊಂಡಿದ್ದೀವಿ, ಇದೆಲ್ಲ ವಿಚಾರಗಳಿದ್ದಾವೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆ? ಇಲ್ಲ, ಈಗ ನೋಡಿ, ಈಗ ನಾವು FIR ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಪಕ್ಷಗಳ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಯಾರು ಆರೋಪಿ ಇದ್ದಾರೆ ಇಬ್ಬರ ಹತ್ರ ನಾವು ಸ್ಟೇಟ್ಮೆಂಟನ್ನು ತೊಗೊಳ್ತೀವಿ. ಏನು ವಿಚಾರಕ್ಕೆ ಈ ಥರ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ನೋಡ್ತೀವಿ. ಇಲ್ಲ, ಈಗ ಅದೇ ನಾವು ಅದನ್ನೇ ಹೇಳ್ತೇವೆ, ನಾನು ಜಾಸ್ತಿ ಹೇಳೋದಕ್ಕಾಗಲ್ಲ ಈ ಒಂದು ಸ್ಟೇಜಲ್ಲಿ. ಸದ್ಯಕ್ಕೆ ಈಗ ನಾವೊಂದು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸಿಸ್ ಮೇಲೆ FIR ಮಾಡಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಅವೇನು ಯಾರು ಇದನ್ನು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಈಗ ನಾವು ವಿಚಾರಣೆ ಇನ್ನೂ ನಡೀತಾ ಇದೆ. ಈಗ ಅದೇ ಹೇಳ್ತಾ ಏನಲ್ಲ, ಈಗ ಇದು ತನಿಖೆ ಇನ್ನೂ ಭಾಳ ಪ್ರಾರಂಭದ ಒಂದು ಸ್ಟೇಜಲ್ಲಿ ಇರೋದ್ರಿಂದ ನಾನು ಈ ವಿಚಾರದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ತನಿಖೆ ಮಾಡಬೇಕಾಗಿದೆ, ವಿಚಾರಣೆ ಮಾಡಬೇಕಾಗಿದೆ. ಇಲ್ಲ, ಸೋಫಾರ್ ಯಾವುದು ಆ ಥರದ್ದು ಯಾವುದು ಆಗಿಲ್ಲ ಕಂಪ್ಲೇಂಟ್. ಅರೆಸ್ಟ್ ಅಂದರೆ ಇದು ಇದಿದೆ. ಹೇಳ್ತೀನಿ ಇಸ್ಕೊಂಡು ಅವರು ಏನೋ ಯಾರು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ತನಿಖೆ ಮಾಡ್ತಾ ಇದ್ವಿ. ಸರ್, ಇಲ್ಲಿ ಪರ ಮತ್ತು ವಿರೋಧ ಎರಡೂ ನಡೀತಾರೆ. ಯಾಕಂದರೆ ಯಾರು ಅಕ್ಯೂಸ್ ಪ್ಲೇಸಲ್ಲಿ ಇದ್ದಾನೆ ಆತನೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ನನಗೆ ಶಾಸಕರೇ ನನಗೆ ಒಂದು ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತೇಳಿ ಹಣ ತೆಗೆದುಕೊಂಡಿದ್ದೀವಿ, ಇದೆಲ್ಲ ವಿಚಾರಗಳಿದ್ದಾವೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆ? ಇಲ್ಲ, ಈಗ ನೋಡಿ, ಈಗ ನಾವು FIR ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಪಕ್ಷಗಳ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಯಾರು ಆರೋಪಿ ಇದ್ದಾರೆ ಇಬ್ಬರ ಹತ್ರ ನಾವು ಸ್ಟೇಟ್ಮೆಂಟನ್ನು ತೊಗೊಳ್ತೀವಿ. ಏನು ವಿಚಾರಕ್ಕೆ ಈ ಥರ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ನೋಡ್ತೀವಿ. ಇಲ್ಲ, ಈಗ ಅದೇ ನಾವು ಅದನ್ನೇ ಹೇಳ್ತೇವೆ, ನಾನು ಜಾಸ್ತಿ ಹೇಳೋದಕ್ಕಾಗಲ್ಲ ಈ ಒಂದು ಸ್ಟೇಜಲ್ಲಿ. ಸದ್ಯಕ್ಕೆ ಈಗ ನಾವೊಂದು ಕಂಪ್ಲೇಂಟ್ ಅವ್ರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಬೇಸಿಸ್ ಮೇಲೆ FIR ಮಾಡಿದ್ದೀವಿ, ತನಿಖೆ ಮಾಡ್ತಾಯಿದ್ದೀವಿ. ಅವೇನು ಯಾರು ಇದನ್ನು ಥ್ರೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅವ್ರನ್ನ ಕರ್ಕೊಂಡ್ಬಂದು ಈಗ ನಾವು ವಿಚಾರಣೆ ಇನ್ನೂ ನಡೀತಾ ಇದೆ. ಈಗ ಅದೇ ಹೇಳ್ತಾ ಏನಲ್ಲ, ಈಗ ಇದು ತನಿಖೆ ಇನ್ನೂ ಭಾಳ ಪ್ರಾರಂಭದ ಒಂದು ಸ್ಟೇಜಲ್ಲಿ ಇರೋದ್ರಿಂದ ನಾನು ಈ ವಿಚಾರದಲ್ಲಿ ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ನೂ ತನಿಖೆ ಮಾಡಬೇಕಾಗಿದೆ, ವಿಚಾರಣೆ ಮಾಡಬೇಕಾಗಿದೆ. ಇಲ್ಲ, ಸೋಫಾರ್ ಯಾವುದು ಆ ಥರದ್ದು ಯಾವುದು ಆಗಿಲ್ಲ ಕಂಪ್ಲೇಂಟ್. ಅರೆಸ್ಟ್ ಅಂದರೆ ಇದು ಇದಿದೆ. ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.